ನೀವು ಬೆಂಗಳೂರಿನಲ್ಲಿ ಏನಾದರೂ ನಿವೇಶನ ಪಡೆದಿದ್ರೆ ಈ ಸ್ಟೋರಿಯನ್ನ ನೋಡಲೇಬೇಕಾಗತ್ತೆ. ಬೆಂಗಳೂರಿನಲ್ಲಿ ನಿವೇಶನ ಪಡೆದಿದ್ರೆ ಈ ಸ್ಟೋರಿಯನ್ನ ಖಂಡಿತವಾಗಿಯೂ ನೋಡಲೇಬೇಕು. ನಿಮ್ಮ ನಿವೇಶನ ಪಾಲಿಕೆ ಬಿ ಖಾತಾ ಅಥವಾ ಅಕ್ರಮ ಎ ಖಾತಾನ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗತ್ತೆ. ಪಾಲಿಕೆ ಅಧಿಕಾರಿಗಳ ಅಡ್ಜಸ್ಟ್ಮೆಂಟ್ಗೆ ಎ ಖಾತಾ ಸ್ವತ್ತುಗಳಿಗೆ ಇದೀಗ ಕುತ್ತು ಎದುರಾಗಿದೆ. ಬಿ ಖಾತಾ ನಿವೇಶನದಾರರ ಮಾಲೀಕರಿಗೆ ಪಾಲಿಕೆಯಿಂದ ಬಿಗ್ ಶಾಕ್ ನೀಡಲಾಗಿದೆ. ಪಾಲಿಕೆ ಏನಾದರೂ ಈ ಆದೇಶವನ್ನ ನೋಡಿದ್ರೆ, ಪಾಲಿಕೆಯ ಈ ಆದೇಶವನ್ನ ಗಮನ ವಹಿಸಿದ್ರೆ ನಿಮ್ಮ ನಿವೇಶನ ಕೈ ತಪ್ಪೋದಂತೂ ಗ್ಯಾರಂಟಿ ಅನ್ನೋದಾಗಿ ಹೇಳಲಾಗ್ತಾ ಇದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬಿ ಖಾತಾ ಸ್ವತ್ತುಗಳಿಗೆ ಇಲ್ಲ ಎ ಅಥವಾ ಇ ಖಾತಾ ಅನ್ನೋದು ಇಲ್ಲಿ ಮುಖ್ಯವಾಗ್ತಾ ಹೋಗುತ್ತೆ. ಅಂದ್ರೆ ಕಂದಾಯ ಇಲಾಖೆಯ ಉಪವಿಭಾಗದ ಕಚೇರಿಯಲ್ಲಿ ನಮೂನೆ ಎ ವಹಿಯಲ್ಲಿ ಅನಧಿಕೃತವಾಗಿ ದಾಖಲಾಗಿರುವ ಸ್ವತ್ತುಗಳನ್ನು ರದ್ದುಪಡಿಸೋದಕ್ಕೆ ಪಾಲಿಕೆ ನಿರ್ಧಾರವನ್ನ ಮಾಡಲಾಗಿದೆ. ಸ್ವತಃ ಪಾಲಿಕೆ ಸಹಾಯಕ ಕಂದಾಯ ಅಧಿಕಾರಿಗಳು ಲಂಚ ಪಡೆದು ಅನಧಿಕೃತವಾಗಿ ಎ ಖಾತಾವನ್ನ ಮಾಡಿಸಿಕೊಟ್ಟಿದ್ರು ಅನ್ನೋದರ ಕುರಿತು ಮಾಹಿತಿ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಇನ್ನು ನಿವೇಶನ ಪಾಲಿಕೆ ಬಿ ಖಾತಾ ಅಥವಾ ಅಕ್ರಮ ಎ ಖಾತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಹಾಗಾಗಿ ಒಂದು ರೀತಿ ಪಾಲಿಕೆ ಅಧಿಕಾರಿಗಳ ಈ ಅಡ್ಜಸ್ಟ್ಮೆಂಟ್ಗೆ ಎ ಖಾತಾ ಸ್ವತ್ತುಗಳಿಗೆ ಹಾಗಾದ್ರೆ ಕುತ್ತು ಬೀಳತ್ತಾ? ಏನಿದು? ಈ ಕುರಿತು ಹೆಚ್ಚಿನ ಮಾಹಿತಿ ಏನಿದೆ? ನಾವು ಬಹಳಷ್ಟು ಯೋಚನೆ ಪಡಿಬೇಕಾಗುತ್ತೆ. ಯಾಕಂದ್ರೆ ಬಹಳಷ್ಟು ನಕಲಿ ದಾಖಲೆಗಳನ್ನ ಇಟ್ಟುಕೊಂಡು ಒಂದು ಖಾತಾಗಳನ್ನ ಕೂಡ ಮಾಡ್ತಾ ಇರುವಂತದ್ದು. ಸದ್ಯ ಇದಕ್ಕೆ ಬೆಂಗಳೂರಿನ ಜನತೆ ಈಗ ಅವರ ಬಳಿ ಇರುವಂತಹ ಬಿ ಖಾತಾ ಆಗಿರ್ಬೋದು, ಎ ಖಾತಾ, ಅದನ್ನ ಪರಿಶೀಲನೆ ಮಾಡ್ಬೇಕಾಗುತ್ತೆ. ಸೊ ಪಾಲಿಕೆ ಅಧಿಕಾರಿಗಳ ಅಡ್ಜಸ್ಟ್ಮೆಂಟ್ ಇಂದ ಎ ಖಾತಾ ಮಾಡಿಸಿಕೊಂಡಿರುವಂತಹ ಸ್ವತ್ತುಗಳಿಗೆ ಈಗ ಕುತ್ತು ಬರೋದು ಪಕ್ಕ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಧಿಕಾರಿಗಳಿಗೆ ಕೊಂಚ ಹಣ ಕೊಟ್ಟು ಅವರು ಎ ಖಾತಾ ಮಾಡ್ಕೊಂಡಿರೋರ ಸಂಖ್ಯೆ ಬಹಳಷ್ಟು ಇರುವಂತದ್ದು. ಇದರ ಬಗ್ಗೆ ಈಗಾಗಲೇ ಬಿ ಖಾತಾ ನಿವೇಶನದಾರ ಪಾಲಿಕೆಯಿಂದ ಬಿಗ್ ಶಾಕ್ ಎದುರಾಗಿದೆ ಅಂತ ಹೇಳ್ಬೋದು. ಸದ್ಯ ಈ ಸಂಬಂಧಪಟ್ಟಂತೆ ಒಂದು ಪಾಲಿಕೆ ಆದೇಶವನ್ನ ಕೂಡ ಕೊಟ್ಟಿರುವಂತದ್ದು. ಸೊ ಆದ್ರೆ ದಾಖಲಾತಿ ಕೂಡ ನಮ್ಮ ಬಳಿ ಇರುವಂತದ್ದು. ಸೊ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬಿ ಖಾತಾ ಸ್ವತ್ತುಗಳು ಏನಿದೆ, ಸೊ ಅದು ಎ ಅಥವಾ ಇ ಖಾತಾ ಕಂದಾಯ ಇಲಾಖೆಯ ಉಪವಿಭಾಗದ ಕಚೇರಿಯಲ್ಲಿ ನಮೂನೆ ಎ ವಹಿಯಲ್ಲಿ ಅನಧಿಕೃತವಾಗಿ ದಾಖಲಾಗಿರುವ ವಿಚಾರ ಕೂಡ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಸೊ ಪಾಲಿಕೆ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಎ ಖಾತಾ ಸುಮಾರು 9,730 ಇರುವಂತದ್ದು. ಸೊ ಸ್ವತಃ ಪಾಲಿಕೆ ಸಹಾಯ ಕಂದಾಯ ಅಧಿಕಾರಿಗಳು ಲಂಚ ಪಡೆದಿದ್ದನ್ನ ಅನಧಿಕೃತವಾಗಿ ಎ ಖಾತಾ ಮಾಡಿಸಿಕೊಟ್ಟಿರುವ ವಿಚಾರ ಕೂಡ ಈಗಾಗಲೇ ಟೌನ್ ಪ್ಲಾನಿಂಗ್ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿರೋ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಸೊ ಹೀಗಾಗಿ ಇಂತಹ ಸ್ವತ್ತುಗಳನ್ನ ಪತ್ತೆ ಹಚ್ಚಿ ಪಾಲಿಕೆ ಹಿರಿಯ ಅಧಿಕಾರಿಗಳ ವರ್ಗ ಕ್ರಮ ಕೈಗೊಳ್ಳಿಕ್ಕೆ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಸೊ ಸಿಲಿಕಾನ್ ಸಿಟಿಯಲ್ಲಿ ಒಂದು ಸೈಟ್ ಪಡಿಬೇಕಾದ್ರೆ ಬಹಳಷ್ಟು ಯೋಚನೆ ಮಾಡಿ ಪಡಿಬೇಕಾಗಬಹುದಾಗಿದೆ. ಯಾಕಂದ್ರೆ ಈ ವಿಚಾರ ಬೆಳಕಿಗೆ ಬಂದ ನಂತರ ಬಹಳಷ್ಟು ಜನರಿಗೆ ಒಂದು ಬಹಳಷ್ಟು ನಡುಕ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎ ಖಾತಾ ಮಾಡ್ಕೊಂಡಿದ್ದಾರೆ ಯಾರು, ಅವರ ದಾಖಲಾತಿಗಳ ಪರಿಶೀಲನೆಯಲ್ಲಿ ಕೂಡ ಈಗ ಕಂದಾಯ ಇಲಾಖೆ ಆಗಿರ್ಬೋದು, ಹಾಗೇನೆ ಹಿರಿಯ ಅಧಿಕಾರಿಗಳ ನೇತೃತ್ವದ ತಂಡ ತೊಡಗಿರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.